ರೈಸ್, ಉಪ್ಪಿನಕಾಯಿ, ಬಜ್ಜಿ, ಹಪ್ಪಳ, ಇದು ನಮ್ಮ ಊಟ. ಕುಳಿಸಿ ನಾನು ಇವಾಗ ಕುತ್ಕೊಂಡು ಇಲ್ಲಿ ತಿಂತಾ ಇದ್ದೀವಿ. ಬಿಟ್ಟದ ಒಳಗಡೆ ಹೋಗ್ತಾ ಇದ್ವಿ, ಹಂಗೇನೆ ಕುಳಿಸಿ ಹಾವು ಅಂತ ಹೇಳ್ದ. ಆಮೇಲೆ ನೋಡಿದ್ರೆ ಅಲ್ಲೊಬ್ರು ಅಂಕಲ್ ಕೂಡ. ನೀವೇನ್ ಕೆಲಸದ ಬಾಗ್ತಿದ್ದೀರಾ? ಏನ್ ಬಾಗ್ತಿದ್ದೀರಾ? ನಾನು ಓಡಾಡ್ತಿದ್ದೀನಿ. ಇದು ಕಟ್ಟಿ ಕೊಟ್ಟೋದ್ರು ಆಯ್ತಾ ಸುಮ್ಮನೆ. ಆ್ಯಕ್ಚುಲಿ ಬಂದಿದ್ದ ಕಾರಣ ಏನಂತ ಅಂದರೆ, ಇಲ್ಲಿ ನೋಡಬಹುದು ನೀವು, ಇದೆಷ್ಟನ್ನ ಕುಯ್ದು ತೊಗೊಬಂದಿದೆ. ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿ ಫೀಲ್ಡ್ ಥರ ಆಗಿದೆ ಇವಾಗ ಎಲ್ಲ. ಇಲ್ಲೊಂದಷ್ಟು ಗಿಡ, ಇದೆಲ್ಲ ಹೂವಾಗಿರೋ ಕಾಫಿ ಆಯಿತಾ. ಈ ಬಿಸಿಲಿಗೆ ನನ್ನ ಅವಸ್ಥೆ ನೋಡಿ, ತುಂಬ ಅಂದರೆ ತುಂಬ ಬಿಸಿಲಿದೆ, ಹೆವಿ ಬಿಸಿಲು. ಅಪ್ಪ ಮತ್ತೆ ಕುಳಿಸಿ ಊಟ ತರ್ತೀವಿ ಅಂತ ಹೋದರು. ನಾನು ಮತ್ತೆ ಅಲ್ಲೇ ಓಡ್ತಾ ಇತ್ತಲ್ಲ. ಏನು ಮಾತಾಡಲಿ? ತಳ್ಳಬೇಡ, ಬಿದೋಗ್ತೀನಿ ನಾನು. ಹೆಲೋ ಎಲ್ಲ ಜಾಸ್ತಿ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನಪಿದ್ಯಾ ಅಮ್ಮು ನಿಂಗಿನ್ನ? ಹೆಂಗೆ ನಿಂಗಿನ್ನೂ ನೆನಪಿರೋದು? ಹಂಗೆ ಕೈ ಮುಗ್ಬಿಡು, ಬೇಡ್ಕೊ, ಮುಂದಕ್ಕೋಗು. ಬೇಡ್ಕೊ. ಇನ್ನೊಂದು ನಾನು ಹೇಳ್ಕೊಟ್ನಲ್ಲ ಯಾವತ್ತು ದೇವ್ರಿಗೆ ಏನು ಹೇಳಬೇಕು. ಬಟ್ ಯಾಕೆ ಹೇಳ್ಬೇಕು ಹಾಕೊಂಡ್ವಿ ಸ್ವಲ್ಪ ಹೊತ್ತಿನ ನೋಡಿ ನಾನು ಹ್ಯಾಟ್ ಹಾಕ್ಕೊಂಡು. ತೋರ್ಸಮ್ಮ. ವಾವ್, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ನಾನು ನಮ್ಮ ತೋಟದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಡೇ ಹೇಗೋಗುತ್ತೆ ಏನು ಅಂತ ಕೂಡ ತೋರಿಸ್ತೀನಿ. ಇಲ್ಲ, ಇವತ್ತು ನನ್ನ ಜೊತೆ ನೋಡಿ ಯಾರಿದ್ದಾರೆ, ಕುಳಿಸಿ ಮಾರಿ. ಸೊ ಅವನಿಗೆ ತುಂಬ ಬಿಸಿಲಿದೆ, ಸೊ ಬೆವತು ಆಗ್ತಾಯಿಲ್ಲ, ಶಕೆ ಅಲ್ಲಮ್ಮ. ಹೇಳು, ಏನಾದರೂ ಮಾತಾಡು. ಹಾಯ್ ಅಣ್ಣ. ಹಾಯ್ ಎಲ್ಲರಿಗೂ. ನೋಡಲ್ಲಿ. ಹಾಯ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ನಿಂತ್ಕ ನೆಟ್ಟಿಗೆ ಹೇಳಲ್ಲಿ. ನಾವಿವತ್ತು ಊರಿಗೆ ಬಂದಿದ್ದೀವಿ ಅಲ್ವಾ. ಸೊ ಏನು ಮಾಡ್ತೀವಿ ಇಲ್ಲಿ? ಏನಕ್ಕೆ ಬಂದ್ವಿ? ಸುಮ್ಮನೆ. ಆ್ಯಕ್ಚುಲಿ ಬಂದಿದ್ದ ಕಾರಣ ಏನಂತ ಅಂದರೆ, ಒಂದಷ್ಟು ಕೆಲಸಗಳು ನಡೀತಾ ಇದೆ. ಮರ ಎಲ್ಲ ಕಟ್ ಮಾಡ್ತಿದ್ದಾರೆ. ಸೊ ಅದನ್ನು ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮಪ್ಪ ಬರ್ತಿದ್ರು, ಅವ್ರ ಜೊತೆ ನಾವಿಬ್ಬರು ಸಹ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಮೇಜರ್ ಥಿಂಗ್, ನಾನು ಏನಕ್ಕೆ ಬಂದಿದ್ದು ಅಂತಂದರೆ, ತುಂಬ ದಿನದಿಂದ ನನಗೆ ಇಲ್ಲಿ ಬಂದು ಇದು ನೋಡಬೇಕು ಅಂತಿತ್ತು. ಈಗಷ್ಟೇ ನೆನ್ನೆ ಮೊನ್ನೆಯೂ ಇಲ್ಲೆಲ್ಲ ಒಂದಷ್ಟು ಕೆಲಸಗಳು ನಡೀತು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಒಂದಷ್ಟು ಇದೆಲ್ಲ ಕಟ್ ಮಾಡ್ಕೊಂಡು ಬಂದೆ. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇತ್ತು ಆಯಿತಾ. ಬಾಮುದು ತೋರ್ಸೋಣ. ಮೆಣಸಿನ್ಕಾಯಿ ಇತ್ತು ಆಯಿತಾ. ಸೊ ಅದನ್ನು ಕುಯ್ದು ತೊಗೊಂಡು ಬಂದೆ. ನಾನು ತೋರಿಸ್ತೀನಿ ಇವಾಗ. ಚಿಕ್ಕದು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ. ಸೊ ಅದನ್ನು ತೊಗೊಬಂದಿದ್ದೀನಿ ಇವಾಗ, ಅಲ್ಲಿಂದ ಕಟ್ ಮಾಡ್ಕೊಂಡು ಕುಯ್ದುಬಿಟ್ಟು ತೊಗೊಬಂದೆ. ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಬಹುದು ನೀವು, ಇದೆಷ್ಟನ್ನ ಕುಯ್ದು ತೊಗೊಬಂದೆ. ಇಲ್ಲಿ ಈಗ ಕವರ್ಗೆ ಹಾಕಿ ತೊಗೊಂಡೋಗ್ಬೇಕು. ನಾವು ಇನ್ನೂ ಮನೆ ಹತ್ರನೂ ಹೋಗಿಲ್ಲ ಆಯಿತಾ. ಸೊ ಇಲ್ಲಿ ಬರ್ತಿದ್ದಂಗೆ ಇಲ್ಲೇ ಬಂದ್ವಿ. ಇಲ್ಲಿ ಶೆಡ್ ಹತ್ರ ಬಂದು ಇದೆಲ್ಲ ಸಾಮಾನು ಇಟ್ಟು ಇವಾಗ ಅಲ್ಲಿ ಕೆಲಸ ನಡೀತಾ ಇದೆ. ಅಪ್ಪ ಅಲ್ಲಿ ನೋಡೋಕ್ಕೆ ಹೋಗಿದ್ದಾರೆ. ಇಲ್ಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿ ಫೀಲ್ಡ್ ಥರ ಆಗಿದೆ ಇವಾಗ ಎಲ್ಲ. ಇಲ್ಲೊಂದಷ್ಟು ಗಿಡಗಳೆಲ್ಲ ಇತ್ತು, ಕಾಫಿ ಗಿಡಗಳು ಫುಲ್ಲು. ಅಲ್ಲೆಲ್ಲ ಕಟ್ ಮಾಡಿ ಆಗಿದೆ. ಫುಲ್ ನೀಟಾಗಿ ಇವಾಗ JCBಯಲ್ಲಿ ಮಟ್ಟ ಮಾಡಿಸಿದ್ದಾರೆ ಆಯಿತಾ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಫುಲ್ಲು ಇಷ್ಟು. ಸೊ ಇದೆಲ್ಲ ಒಂದಷ್ಟು ಸೌದೆಗಳನ್ನ ಕಟ್ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು. ಯಾಕಂದರೆ ಇಲ್ಲಿ ಮರ ಮತ್ತು ಇಲ್ಲಿ ಕಾಫಿ ಗಿಡಗಳೆಲ್ಲ ಇತ್ತು ಆಯಿತಾ ಈ ಜಾಗದಲ್ಲಿ. ಸೊ ಅದೆಲ್ಲದನ್ನು ಇವಾಗ ಕಟ್ ಮಾಡಿದ್ದಾರೆ. ಅದು ಅಲ್ಲಿದೆ, ಕಟ್ ಮಾಡಿ ಸೌದೆ ಮಾಡಿ ಇಲ್ಲಿಟ್ಟಿರೋದು. ಸುಂದ್ರ, ನಂಗೊಂಚೂರು ಕೊಡು. ಚಿತ್ರಾನ್ನ ತಿನ್ನಮ್ಮು, ಇಲ್ಲ ದ್ರಾಕ್ಷಿ ಕೊಡ್ಲಾ?
ಇದು ಆ ಚಿಕ್ಕ ಮೆಣಸಿನ್ಕಾಯಿ ನಾನು ಫಸ್ಟ್ ನಿಮಗೆ ತೋರಿಸಿದ್ನಲ್ವ ಅದ್ರದ್ದು ಗಿಡ ಇದು. ಜೀರಿಗೆ ಮೆಣಸಿನ್ಕಾಯಿ ಅಂತ ಕರೀತಾರೆ ಅನಿಸುತ್ತೆ, ಮೋಸ್ಟ್ ಪ್ರಾಬ್ಲಿ, ಐ ಆಮ್ ನಾಟ್ ಶ್ಯೂರ್. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಈ ಮೆಣಸಿನ್ಕಾಯಿನ ಏನಂತ ಕರೀತಾರೆ ಅಂತ ಹೇಳಿ. ಅದೆಲ್ಲದನ್ನು ಕಟ್ ಮಾಡಿ ಕುಯ್ಕೊಂಡು ನಾನು ಎತ್ಕೊಂಡೋದೆ. ಸೊ ಗೈಸ್ ಅಲ್ಲಿ ನೋಡಬಹುದು ನೀವು, ಮರಗಳು ಕಾಣಿಸ್ತಿದೆ ಅಲ್ಲ, ಇದನ್ನು ಕಡಿದು ಇವಾಗ ಇಟ್ಟಿರೋದಲ್ಲಿ. ಸೊ ಇದೆಲ್ಲ ಹೂವಾಗಿರೋ ಕಾಫಿ ಆಯಿತಾ. ಇದು ಎಲ್ಲ ಹೂವಾಗಿದೆ ಗೈಸ್. ಈ ಬಿಸಿಲಿಗೆ ನನ್ನ ಅವಸ್ಥೆ ನೋಡಿ ಇಲ್ಲಿ. ಗೈಸ್ ಈ ಬಿಸಿಲಿಗೆ ನನ್ನ ಅವಸ್ಥೆ ನೋಡಿ, ತುಂಬ ಅಂದರೆ ತುಂಬ ಬಿಸಿಲಿದೆ, ಹೆವಿ ಬಿಸಿಲು. ಸೊ ಅದಕ್ಕೆ ಶಾಲ್ನ ಈ ಥರ ಫುಲ್ ಕಟ್ಕೊಂಡು ಬರ್ತಿದ್ದೀನಿ. ಸೊ ಇದು ಕಟ್ಟಿ ಕೊಟ್ಟೋದ್ರು ಆಯಿತಾ. ಅಪ್ಪ ಇವಾಗ ಆಚೆಯಿಂದ ಊಟ ತರಕ್ಕೆ ಅಂತೇಳಿ ಹೊರಟರು. ಸೊ ಇದನ್ನು ಇಲ್ಲಿಡು ಅಂತ, ಹಾಗಾಗಿ ಎತ್ಕೊಂಬಂದೆ. ಆ್ಯಂಡ್ ಮೋಟ್ರ್ ಕೂಡ ಆನ್ ಮಾಡಬೇಕಿದೆ. ತುಂಬ ಅಂದರೆ ತುಂಬಾ ಬಿಸಿಲಿದೆಯಪ್ಪ. ಸೊ ಆ್ಯಕ್ಚುಲಿ ಇವಾಗ ಅಷ್ಟೇ ಮೋಟ್ರ್ ಆನ್ ಮಾಡಿದೆ. ಇಲ್ಲಿಂದ ಲೈನ್ ಜೋಡಿಸಿದ್ದಾರೆ ಆಯಿತಾ. ಸೊ ಅದು ನೀರನ್ನ ಬಿಟ್ಟಿದ್ದಾರೆ. ಸೊ ನೀರು ಅಲ್ಲೆಲ್ಲ ಗಿಡಗಳಿಗೆಲ್ಲ ಹೋಗ್ತಾ ಇದೆ ಇವಾಗ. ಏನು ಬಿಸಿಲು ಅಂತೀರಾ ಅಂದರೆ, ಓ ಮೈ ಗಾಡ್, ನಂಗೆ ಆಗ್ತಾಯಿಲ್ಲ, ತಲೆಯೆಲ್ಲ ಫುಲ್ ಕಟ್ಕೊಬಿಟ್ಟೆ. ಅಪ್ಪ ಮತ್ತು ಕುಳಿಸಿ ಊಟ ತರ್ತೀವಿ ಅಂತ ಹೋದರು. ನಾನು ಮತ್ತೆ ನಾನೊಂದು ಸಲ ಏನು ಹೋಗೋದು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕೂತಿದ್ದೀನಿ, ವೀಡಿಯೋ ಎಲ್ಲ ಮಾಡ್ಕೊಳ್ಬೋದು ಅಂತ. ಸೊ ಆ್ಯಂಡ್ ಮೋಟ್ರ್ ಕೂಡ ಆನ್ ಮಾಡಬೇಕಿತ್ತಲ್ಲ, ಹಾಗಾಗಿ ಕೂತ್ಕೊಂಡೆ. ಸೊ ಇವಾಗ ಸುಮ್ಮನೆ ಕೂತಿದ್ದೀನಿ ಇಲ್ಲಿ ನೆರಳಲ್ಲಿ. ಅಲ್ಲಿ ಆ ಶೆಡ್ ಒಳಗೆ ಕೂತಿದ್ದೆ ಆಯಿತಾ. ತುಂಬ ಬಿಸಿಲು, ಅಲ್ಲಿ ಶೆಕೆ ಆಗಿ ಸಾಕಾಗೋಯ್ತು. ಬಿಕಾಸ್ ಅದು ಮೇಲ್ಗಡೆ ಶೀಟ್ ಇರೋದಲ್ವಾ, ಹಾಗಾಗಿ ಇನ್ನೂ ಬಿಸಿಲು ಲೈಕ್ ಆ ಕಾವಿಗೆ ಅಲ್ವಾ ಒಳಗಿರೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಮರದ ನೆರಳಿಗೆ ಬಂದು ಕೂತಿದ್ದೀನಿ. ಸೊ ಊಟ ಮಾಡಿದ್ದೆ ನಾನು. ಅಲ್ಲೇ ಒಳಗೆ ಎಲ್ಲೋದ ಅವನು? ಹೊಟ್ಟೆ ಹಸಿತೈತೆ ನನಗೆ. ಅವನೆಲ್ಲೋದ? ಕುಳ್ಸಿ, ಅಮ್ಮ ಹೇಳ್ತು ಒಂಚೂರು ತೆಂಗಿನ ಮರಕ್ಕೆ ಗಿಡಕ್ಕೆ ನೀರು ಬಿಡಕ್ಕೆ ಹೇಳು ಅಂತ. ಯಾವಾಗ? ಅವಾಗ ಹಾಕಿರೋದು ಮತ್ತೆ ಹಾಕೇ ಇಲ್ಲ, ಒಂಚೂರು ಬಿಡಬೇಕಿತ್ತು ಅಂತ. ಹಾಂ ಹಾಂ ಹ್ಞೂ ಮಾಡಿದ್ದೀನಿ. ಅಲ್ಲೇ ಓಡ್ತಾ ಇತ್ತಲ್ಲ, ನೀರು ಸೋರ್ತಿತ್ತು ಅಲ್ಲಿ, ಅವನಾಗೈತೆ ಅನ್ಕೊಂಡೆ ನಾನು. ಇದು ನಮ್ಮ ಏನಿದು ಇದೇನು ರೈಸ್, ಉಪ್ಪಿನಕಾಯಿ, ಬಜ್ಜಿ, ಹಪ್ಪಳ, ಇದು ನಮ್ಮ ಊಟ. ಕುಳಿಸಿ ನಾನು ಇವಾಗ ಕುತ್ಕೊಂಡು ಇಲ್ಲಿ ತಿಂತಾಯಿದ್ದೀವಿ. ಸೊ ಇವಾಗ ಊಟ ಮಾಡಬೇಕು, ಎಲ್ಲ ಬಡಿಸ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಬೇಗ ಊಟ ಮಾಡ್ಕೊಬಿಡ್ತೀವಿ. ಹಿಡ್ಕ, ಹಂಗೆ ಇಡು, ಮೇಲೆ ಎಷ್ಟು ಚೂರು ಮೇಲೆ ಅಂತ ಹಂಗೆ ನನ್ನನ್ನು ಹಿಡಿಬೇಕು. ಹಿಡಿ ನನ್ನನ್ನು, ಅಲ್ಲೇ ನಿಂತ್ಕೊಂಡಿರಿ. ಕ್ಯಾಮ್ರಾನೇ ಮುಚ್ಚಿಡ್ಕೊಂಡಿದ್ಯಲ್ಲಿ ಕುಳಿಸಿ, ಅಲ್ಲೇನು ಕಾಣ್ತೈತೆ? ಆ್ಯಕ್ಚುಲಿ ಇವಾಗ ಊಟ ಎಲ್ಲ ಮಾಡಿ ಕೆಳಗಡೆ ಬಂದೆ. ಕೆಳಗಡೆ ಬಂದಾಗ ನೀರೆಲ್ಲ ಆನ್ ಮಾಡಿದ್ವಲ್ಲ ಮೋಟ್ರು, ಸೊ ನೀರು ಹೊಡಿತಾ ಇದ್ದಿದ್ದರಿಂದ ಸೊ ಇಲ್ಲಿ ಸ್ಪ್ರಿಂಕ್ಲರಲ್ಲಿ ಎಲ್ಲ ಕಡೆಗೆ ನೀರು ಹೋಗ್ತಾ ಇತ್ತು. ಏನು ಮಾತಾಡಲಿ ಗೈಸ್, ನೋಡಿ ಇವಾಗ ಇಲ್ಲೆಲ್ಲ ನೀರು ಹೋಗ್ತಾ ಇದೆ ಆಯಿತಾ. ಪೈಪ್ನೆಲ್ಲ ಜೋಡಿಸಿರೋದು ಇಲ್ಲಿ ಥರ ಸ್ಪ್ರಿಂಕ್ಲರ್ ಹಾಕಿ ಬಿಟ್ಟಿದ್ದಾರೆ. ಇದೀಗೆಲ್ಲ ಕಡೆಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಇವನ್ನ ಸುಂದ್ರನ. ಆಮೇಲೆ ಅಲ್ಲಿ ಅಲ್ಲಿ ಇವಾಗ ಮರ ಎಲ್ಲದನ್ನು ತುಂಬಿ ಕಳಿಸ್ತಿದ್ದಾರೆ, ಜನ ಕೆಲಸ ಮಾಡ್ತಿದ್ದಾರೆ.
ಆಗಲ್ಲ ಬಿಡ್ಲ ಗಂಟು ಹೊಡಿಬೇಕಲ್ಲ ಲೆವೆಲ್ಗೆ ಆಗಲ್ಲ. ಈಗ ಇವ್ರು ಬೇರೆಯವರ ಇಲ್ಲ ಮರ್ಗಸಿ ಮಾಡವ್ರ ಇವರು? ಅವ್ರು ಯಾವತ್ತಿಂದ ಮಾಡೋದು ಮರಕಸಿ? ಹಾವಿದ್ಯಂತೆ ಕೊಡಿಸಿ. ನಡೀರಿ ಬಸ್ ಬಸ್ ನಡೀರಿ. ಓಡಿ ಬಿಡೋದು ಬಿಟ್ಬಿಡು, ನೀನು ಹೋಗೋದೇ ಕಷ್ಟ ಮುದ್ದಿ. ಇರು ಮುಳ್ಳದು. ಹೋಗು ನಡಿಯಮ್ಮ. ತಳ್ಳುಬೇಡ, ಬಿದ್ದೋಗ್ತೀನಿ ನಾನು. ಹೆಲೋ, ನಾವೆಲ್ಲಿದ್ದೀವಿ? ಹೇಳು, ಎಲ್ಲಿದ್ದೀವಿ? ಊರಲ್ಲಿದ್ದೀವಿ. ಊರಲ್ಲಿ ಏನ್ ಮಾಡ್ತಿದ್ದೀವಿ? ಕೆಲಸ ಮಾಡ್ತಿದ್ದೀವಿ. ನೋಡಿ, ಏನ್ ಕೆಲಸದ ಬಾಗ್ತಿದ್ದೀರಾ ನೀವು? ನೋಡಿ, ನೀವೇನ್ ಕೆಲಸದ ಬಾಗ್ತಿದ್ದೀರಾ ಇಲ್ಲಿ? ಏನ್ ಬಾಗ್ತಿದ್ದೀರಾ? ನಾನು ಓಡಾಡ್ತಿದ್ದೀನಿ, ನಾನು ವಿಡಿಯೋ ಮಾಡ್ತಿದ್ದೀನಿ. ಓಡಾಡ್ತಿದ್ದೀನಿ. ಅಮ್ಮ ಕಾಲು ಗುಳ್ಸು. ಇರೋ ಓಡಾಡ್ತಿದ್ದೀನಿ. ಅಮ್ಮ ಹಿಡ್ಕತ್ತು ಕಾಲು. ಬಾ ಮಾತಾಡು ಇಲ್ಲಿ, ಮಾತಾಡು ಇಲ್ಲಿ. ಮುದ್ದಿ ಹಾಯ್. ಏನು ಸಮಾಚಾರ? ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಚಿಕ್ಕಿ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಏನು ಮುದ್ದು? ಚಿಕ್ಕಿ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವಿಡಿಯೋಸ್ನ. ಎಲ್ಲ ನೋಡ್ಕೊಂಡು ಹೇಳಿ ಇಲ್ಲಿ. ಎಲ್ಲ ಜಾಸ್ತಿ ಲೈಕ್ ಮಾಡಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ. ಮಾಡಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ, ಚಿಕ್ಕಿ ಆನ್ಸರ್ ಮಾಡ್ತಾರೆ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ ಚಿಕ್ಕಿ ಅಲ್ಲಿ ನೋಡಮ್ಮ, ಆನ್ಸರ್ ಮಾಡ್ತಾರೆ. ಕೇಳಿ ಕಾಮೆಂಟಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಚಿಕ್ಕಿ ಯಾವಾಗ ನನ್ನ ಜೊತೆ ವಿಡಿಯೋ ಮಾಡ್ತಾಳೆ ಆವಾಗ ಚಿಕ್ಕಿ ನೋಡ್ಕೊಂಡು ಮಾತಾಡು ಮುದ್ದು. ಚಿಕ್ಕಿ ಯಾವತ್ತೂ ನನ್ನ ಜೊತೆ ವಿಡಿಯೋ ಮಾಡ್ತಾಳೆ ಆಗ ಸಿಗ್ತೀನಿ. ಬಾಯ್. ಬಾಯ್ ಟಾಟಾ. ಜೋರಾಗಿ ಹೇಳ್ಬೇಕು, ಹೇಳ್ಸಲ್ಲ. ಇಲ್ಲಿ ನೋಡ್ಕೊಂಡು ಹೇಳು. ಬೋರು ಅದು ಕೊಡಿಸ್ತಿದ್ವಲ್ಲ ಆಗ ನಾವು ಇಲ್ಲೇ ತಾನೆ ಕಳ್ಕೊಳಕ್ ಬಂದಿದ್ದು. ಎಲ್ಲಿ ಹೇಳು? ಇಲ್ಲಿ ದೇವಸ್ಥಾನದಿಂದ. ನೆನಪಿದ್ಯಾ ಅಮ್ಮು ನಿಂಗಿನ್ನ? ಹೆಂಗೆ ನಿಂಗಿನ್ನೂ ನೆನಪಿರೋದು? 2 ವರ್ಷ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಬೋರ್ವೆಲ್ನ ಕೊರಿಸ್ಬಿಟ್ಟು. ಅದಾದಮೇಲೆ ನಾವು ಕುಳಿಸಿ ಬಂದಿರಲಿಲ್ಲ, ಇದು ತುಂಬ ದಿನ ಆಗಿತ್ತು. ಸೊ ಇವಾಗ ಬಂದಾಗ ಅವ್ನು ಅದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ ಅವನಿಗೆ. ನಮಗೆ ಅಲ್ಲಿ ಜಾಗ ಬೇರೆ ಕಡೆ ಇದ್ದು ಹೋಗೋಕ್ಕೆ ಅದು ತುಂಬ ಎಲ್ಲ ಹೇಳ್ತಿದ್ದ. ಸೊ ಇವಾಗಿನ ಕಿಡ್ಸೆ ಹಂಗಲ್ವಾ, ಲೈಕ್ ತುಂಬಾ ಫಾಸ್ಟ್ ಇರ್ತಾರೆ, ಎಲ್ಲ ನೆನಪಿರುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಅಲ್ಲೇ ದೇವರು ಇರೋದು ಒಳಗಡೆ ಗೇಟೆಲ್ಲ ಹಾಕಿ ಲಾಕ್ ಮಾಡಿದ್ದಾರೆ, ಯಾರು ಹೋಗ್ಬಾರ್ದು ಅಂತ. ಇದು ಒಂದು ದೇವರು ಇಲ್ಲಿರೋದು ಕೂಡ. ಚಪ್ಪಲ್ ಬಿಚ್ಚು. ಈ ಕಡೆ ಬಿಚ್ಚುವ. ಅಲ್ಲಿ ಹಾಕ್ಬಾರ್ದು ಚಪ್ಪಲ್ನ, ಈ ಕಡೆ ಸೈಡಲ್ಲಿ ಬಿಡ್ಬೇಕು ಯಾವತ್ತು. ಯಾವ ದೇವಸ್ಥಾನಕ್ಕೆ ಹೋದ್ರೂ ಚಪ್ಪಲ್ ಸೈಡಲ್ಲಿ ಬಿಟ್ಟು ದೇವ್ರಿಗೆ ಹಂಗೆ ಕೈ ಮುಗ್ಬಿಡು, ಬೇಡ್ಕೊ ಆಯಿತಾ? ಈ ಕಡೆ ಮುಂದೆನೂ ಬೇಡ್ಕೋಬೇಕು, ಇಲ್ಲೂ ಮುಂದಕ್ಕೆ ಹೋಗು. ಬೇಡ್ಕೊ. ಹೌದಾ? ಚಿನ್ನದ ಥರ ಕಾಣ್ತಾಯ್ತಾ? ಇಲ್ಲಿ ಬಾ, ಇದಕ್ಕೆ ಬಾ. ದೇವ್ರ ಹತ್ರ ಏನಂತ ಬೇಡ್ಕೋತೀಯಮ್ಮ ನೀನು? ನೆಕ್ಸ್ಟ್ ಟೈಮಿಂದ ಏನೇನೆಲ್ಲ ಬೇಡ್ಕೊತೀಯ? ನಿಮ್ಮ ಅಮ್ಮಂಗೆ? ನಾನೀಗ ಕೇಳಿದ್ರೆ ಚಿಕ್ಕಿಗೆ
ಆಮೇಲೆ ಇನ್ನೊಂದೇನು ಹೇಳ್ಬೇಕು ಹೇಳು ದೇವರಿಗೆ? ಬೇಗ ಕಟ್ಟ ಹೊಸ ಮನೆ ಬೇಗ ಕಟ್ಟಲ್ ಮಾಡಪ್ಪ ಹಾಂ ಅಂತ. ಹಾಂ ಆಮೇಲೆ ಆಮೇಲೆ ಅಷ್ಟೇ ಮಾತಾಡ್ತೆ. ಇನ್ನೊಂದು ನಾನು ಹೇಳ್ಕೊಟ್ನಲ್ಲ, ಯಾವತ್ತೂ ದೇವರಿಗೆ ಏನು ಹೇಳಬೇಕು, ಬಟ್ಟೆ ಹಾಳಾಗುತ್ತಂಗೆ ಮಾಡಬೇಡ. ಇವತ್ತು ಡ್ಯಾಡಿ ಏನು ಹೇಳಬೇಕು? ಥ್ಯಾಂಕ್ ಯು. ಯಾಕೆ ಹೇಳಬೇಕು? ಯಾಕೆ ಹಾಂ ಮನೆಯೆಲ್ಲ ಬೇಗ ಕಟ್ಕೊಡ್ತಾನಲ್ಲ ಅಂತ. ಅದಕ್ಕೆಲ್ಲ ಮುದ್ದು, ದೇವರು ಪ್ರತಿದಿನ ನಮಗೆ ನಾವು ಕೆಲಸ ಮಾಡೋಕ್ಕೆ ಶಕ್ತಿ ಕೊಡ್ತಾನೆ, ದುಡ್ಡನ್ನು ಕೊಡ್ತಾನೆ. ಆಮೇಲೆ ನಾವು ಕೆಲಸ ಮಾಡಿ ಊಟ ತಿನ್ನೋಕ್ಕೆ ನಮ್ಮ ಹತ್ರ ಊಟ ಇದೆ, ನಮ್ಮ ಹತ್ರ ಮಲ್ಗೋಕ್ಕೆ ಮಂಚ ಇದೆ ಅಲ್ವಾ? ಅದಕ್ಕೆ ನಾವು ಯಾವತ್ತು ದೇವರಿಗೆ ಕೊಟ್ಟಿರೋ ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ವಸ್ತುಗೂ ಥ್ಯಾಂಕ್ ಯು ದೇವ್ರೆ ಅಂತ ಹೇಳಬೇಕು. ಓಕೆ, ಡನ್ ಡನ್. ಸುಂದರ. ಇದನ್ನು ಸೊ ಗೈಸ್, ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನು ಫುಲ್ಲು ಹ್ಯಾಟೆಲ್ಲ ಹಾಕ್ಕೊಂಡಿದ್ದೆ, ಅದಕ್ಕೆ ತಲೆ ಎಲ್ಲ ಹಾಳಾಗಿದೆ, ತಲೆನೋವು ಕೂಡ ಸ್ವಲ್ಪ ನನಗೆ. ಸೊ ಗೈಸ್, ನಾವು ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಇಲ್ಲಿ ಟೆಂಪಲ್ ಹತ್ರ ಬಂದ್ವಿ. ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಹಾಗೇ ಒಂದು ಸ್ವಲ್ಪ ತಣ್ಣಗಿದೆ ಆಯಿತಾ ಇಲ್ಲಿ, ಹಾಗಾಗಿ ಇಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತಿನ. ನೋಡಿ ನಾನು ಹ್ಯಾಟ್ ಹಾಕ್ಕೊಂಡು. ತಗೋಬಾ ಇಲ್ಲಿ. ನನಗೆ ಇವತ್ತು ಇಡೀ ದಿನ ಬಿಸಿಲಲ್ಲೆಲ್ಲ ಓಡಾಡಿದ್ದಕ್ಕೆ ಬಂಪ್ಸ್ ಆಯಿತು ಫೇಸಲ್ಲೆಲ್ಲ. ನಾಳೆ ಸರಿಯಾಗಿಬಿಡುತ್ತೆ. ಹಂಗಾಕೋ, ಚೆನ್ನಾಗಿ ಕಾಣುತ್ತೆ. ತಂಬಾ ಪ್ಲೀಸ್. ಇದೇನು ಅಂತ ಗೊತ್ತಿಲ್ಲ, ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಆಯಿತಾ. ಇದು ಇವನಿಗಿಲ್ಲಿ ಓಡಾಡ್ತಾ ಇರುವಾಗ ಸಾಕು, ತಗೋಬಾ ಅಮ್ಮ. ಇವನಿಗಿಲ್ಲಿ ಓಡಾಡುವಾಗ ಸಿಕ್ತು, ಅದಕ್ಕೆ ಚಿಕ್ಕಿ ಇದೊಂಥರ ಚೆನ್ನಾಗಿದೆ ಅಲ್ವಾ ಅಂತ ತಗೊಬಂದು ಇಟ್ಕೊಳ್ತಾ ಇದ್ದ. ಅದಕ್ಕೆ ನಾನು ಇನ್ನೊಂದು ಎರಡು ತಗೊಬರೋಕು ನೋಡೋಣ ಅಂತ ಹೇಳಿದೆ. ಸೊ ಇವಾಗ ಎತ್ಕೊಂಡು ಬರ್ತಿದ್ದೆ ನೋಡಿ. ತೋರ್ಸಮ್ಮ. ವಾವ್, ತಗೊಂಡೋಗೋಣ ನಾವು. ಹಾಂ, ತಗೊಂಡ್ರೆ ಚೆನ್ನಾಗಿರ್ತದೆ. ತುಂಬ ದಿನದಿಂದ ಮನೇಲಿ ಯಾರೂ ಇಲ್ವಲ್ಲ, ಹಂಗಾಗಿ ಹೂವೆಲ್ಲ ಬಿದ್ದು ಇಲ್ಲಿ ಉದ್ರೋಗಿದೆ ಆಯಿತಾ ಹರಳಿ. ಇವಾಗ ಇನ್ನೂ ತುಂಬ ಬಿಟ್ಟಿದೆ ಕೂಡ, ನೋಡಬಹುದು. ಇಲ್ಲೂ ಅಷ್ಟೇ. ಈ ಕನಕಾಂಬ್ರನ ಎಲ್ಲ ಕಿತ್ತು ಇವಾಗ ಒಂದು ಕವರಲ್ಲಿ ಹಾಕ್ತಿದ್ದೀನಿ. ಸೊ ನಾವು ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಮುದ್ದು ಚಪ್ಪಲ್ ಹಾಕೋ ಬಂದ ನೀನು. ಆಮೇಲೆ ಇದೊಂದಷ್ಟು ಮೊಗ್ಗಿರುತ್ತಲ್ಲ ಈ ಥರದ್ದು, ಅದನ್ನು ಕಿತ್ಕೊಳ್ತೀನಿ. ಇವನು ನೋಡಿ, ಇವನು ಕೀಳ್ತಾ ಇದ್ದಾನೆ. ಕೀಳ್ತಿದ್ಯಾ ಮುದ್ದು? ಸೊ ಗೈಸ್, ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಮತ್ತೆ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಮತ್ತೆ ವಾಪಸ್ ಬರಬೇಕಿತ್ತು ಆಯಿತಾ. ಅದರಿಂದಾಗಿ ನನಗೆ ಮತ್ತೆ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕೂ ಆಗಲಿಲ್ಲ ಆ್ಯಂಡ್ ವೀಡಿಯೋನ ಏನು ಮಾಡೋಕ್ಕೂ ಆಗಲಿಲ್ಲ. ಮತ್ತು ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಆ್ಯಂಡ್ ಐ ವಾಸ್ ಫುಲ್ಲಿ ಟಯರ್ಡ್ ಆಯಿತಾ. ಹಾಗಾಗಿ ಬಂದು ರೆಸ್ಟ್ ಮಾಡಿ ಮಲ್ಕೊಬಿಟ್ಟೆ ಸ್ವಲ್ಪ ಹೊತ್ತು ಚೆನ್ನಾಗಿ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಆಯಿತು. ಇವಾಗ ಫ್ರೆಶ್ ಫೀಲ್ ಆಗ್ತಿದೆ ಮಾರ್ನಿಂಗ್ ಇವಾಗ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಏನಾದರೂ ಕ್ವೆಶನ್ಸ್ ಇತ್ತು, ಏನೇ ಇತ್ತು ಅಂತ ಅಂದ್ರೂ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Being happy is a responsibility, so be happy. Keep watching my channel, keep supporting. Meet you up in next video. Until then, take care. Bye bye.